ಇನ್ನು ದೇಶದಲ್ಲೇ ತಲ್ಲಣ ಸೃಷ್ಟಿಸಿರುವಂತಹ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಈಗ ಆಲ್ರೆಡಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಆದರೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಇದಕ್ಕೆ ಪ್ರತಿಕ್ರಿಯಿಸಿದ್ದು ಸಮಯ ಕೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ನಡುವೆನೇ 3 ತಂಡ ಮಾಡ್ಕೊಂಡಿರುವಂತಹ ಎಸ್ಐಟಿಗೆ ಮಾಹಿತಿ ಕೊಡೋದಕ್ಕೆ ಸಂತ್ರಸ್ತರು ಹಿಂದೆಟ್ ಹಾಕ್ತಾ ಇದ್ದಾರೆ. ನಾವೇನ್ ಕಂಪ್ಲೇಂಟ್ ಕೊಟ್ಟಿದೀವಾ, ಯಾಕೆ ನಮ್ಮನ್ನು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿ ಇದು ಎಸ್ಐಟಿಗೆ ತಲೆನೋವು ತಂದಿಡ್ತಾ ಇದೆ. ಕೆಲ ಹೆದರಿ ಓಡೋಗನಲ್ಲ ನಾನು. ಮನೆಯ ಗೋಡೆಗೆ ನೋಟಿಸ್ ಅನ್ನ ಸಿಐಡಿ ಅವರ ಕಡೆಯಿಂದ ಹಚ್ಚಲಾಗಿತ್ತು. ಅವರ ಟಿಕೆಟ್ಗಳು ಕೂಡ ಏರ್ ಟಿಕೆಟ್ಸ್ ಅನ್ನು ಕೂಡ ನಾವು ಸೀಸ್ ಮಾಡಿಕೊಂಡಿದ್ದೀವಿ. ವಿಚಾರಣೆಗೆ ಹಾಜರಾಗಲು ತಂದೆ ಮಗನಿಗೆ ಎಸ್ಐಟಿ ನೋಟಿಸ್. 1 ವಾರ ಸಮಯ ಕೇಳಿದ ಸಂಸದ ಪ್ರಜ್ವಲ್ ರೇವಣ್ಣ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಅಸಂಖ್ಯಾತ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಇದರ ನಡುವೆ ತನಿಖೆ ಚುರುಕುಗೊಳಿಸಿರೋ ಎಸ್ಐಟಿ ವಿಚಾರಣೆಗೆ ಹಾಜರಾಗಿ ಅಂತ ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ಗೆ ನೋಟಿಸ್ ಜಾರಿ ಮಾಡಿತು. ಹೊಳೆನರಸೀಪುರದ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿದೆ. ವಿಷಯ ಏನಂದ್ರೆ, ಇಷ್ಟು ದಿನ ಅಜ್ಞಾತವಾಗಿದ್ದ ಪ್ರಜ್ವಲ್ ಇವತ್ತು ಫೇಸ್ಬುಕ್ ಮೂಲಕ ಪ್ರತ್ಯಕ್ಷವಾಗಿದ್ದು, ನಾನು ಬೆಂಗಳೂರಿನಲ್ಲಿಲ್ಲದ ಕಾರಣ ವಿಚಾರಣೆಗೆ ಹಾಜರಾಗಲು ಆಗ್ತಿಲ್ಲ. ಹೀಗಾಗಿ ನನ್ನ ವಕೀಲರ ಮೂಲಕ ಸಿಐಡಿಗೆ ಮನವಿ ಮಾಡಿದ್ದೇನೆ. ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ ಪೋಸ್ಟ್ ಮಾಡಿದ್ದಾನೆ. ಇವತ್ತಿನ ಈ ದಿನ ಅಂತೂ ಅವರು ಬೆಂಗಳೂರಿನಲ್ಲಿಲ್ಲ. ನಿನ್ನೆಯಿಂದ ಇವತ್ತಿಗೆ ಅವರು ಬೆಂಗಳೂರಿಗೆ ಬಂದು ಸಿಐಡಿ ಮುಂದೆ ಹೋಗ್ಲಿಕ್ಕೆ ಕಷ್ಟ ಇತ್ತು. ಹಾಗಾಗಿ ಕೆಲವು ವಿಚಾರಗಳನ್ನ ನಾವು ಅವರ ಹತ್ರ ಮಾತಾಡಿ 7 ದಿವಸ ಕಾಲಾವಕಾಶ ಬೇಕು ಅಂತ ಅವರು ತಿಳಿಸಿತ್ತು. ಅದೇ ಪ್ರಕಾರ ನಾನು 7 ದಿವಸ ಸಮಯ ಕೊಡಿ ಅಂತ ಪತ್ರ ಬಂದೆ. ಹೋಮ, ಹವನ, ನಿಂಬೆಹಣ್ಣು, ಏಲಕ್ಕಿ ಹಾರ ಅಂತ ಸದಾ ಪೂಜೆ ಪುನಸ್ಕಾರದಲ್ಲೇ ಇರೋ ಎಚ್.ಡಿ. ರೇವಣ್ಣ ಇವತ್ತು ಹೊಳೆನರಸೀಪುರದ ಮನೆಯಲ್ಲಿ ಹೋಮ ನಡೆಸಿದರು. ಈ ವೇಳೆ ಪ್ರತಿಕ್ರಿಯಿಸಿದ ರೇವಣ್ಣ ಎಲ್ಲವನ್ನೂ ಎದುರಿಸ್ತೀನಿ ಎಂದಿದ್ದಾರೆ. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ, ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಪೂಜೆ ಬಳಿಕ ರೇವಣ್ಣ ಹಾಗೂ ಪತ್ನಿ ಭವಾನಿ ಬೆಂಗಳೂರಿನ ಬಸವನಗುಡಿ ನಿವಾಸಕ್ಕೆ ಬಂದಿದ್ದಾರೆ. ಹೀಗಾಗಿ ನಿವಾಸಕ್ಕೆ ಪೊಲೀಸ್ ಭದ್ರತೆ ನೀಡಲಾಗಿದೆ. ಇನ್ನು ಚುನಾವಣೆ ಮುಗಿತಾ ಇದ್ದಂತೆ ಜರ್ಮನಿಗೆ ಹಾರಿರೋ ಪ್ರಜ್ವಲ್ ಮೊದಲೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಮೇ 3ರಂದು ಫ್ರಾಂಕ್ಫರ್ಟ್ನಿಂದ ಹೊರಡುವ ವಿಮಾನ ಹತ್ತಲಿದ್ದು, ಅಂದು ಮಧ್ಯರಾತ್ರಿ 1 ಗಂಟೆಗೆ ಬೆಂಗಳೂರಿಗೆ ಎಂಟ್ರಿ ಆಗಲಿದ್ದಾರೆ. ಪ್ರಜ್ವಲ್ ಟಿಕೆಟ್ ಸೀಸ್ ಮಾಡಿದೀವಿ ಅಂದಿರೋ ಗೃಹ ಸಚಿವ ಪರಮೇಶ್ವರ್ ನೋಟಿಸ್ ನೀಡಿದ್ದೀವಿ ಅಂದ್ರು. ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಅವರ ಟಿಕೆಟ್ಗಳು ಕೂಡ ಏರ್ ಟಿಕೆಟ್ಸ್ ಅನ್ನು ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ನಮಗೆ ಅದನ್ನ ಸಿಕ್ಕಿದೆ. ಒಬ್ಬರನ್ನ ಕರ್ಕೊಂಡು ಬರೋದಕ್ಕೆ ಯಾವ ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅದನ್ನ ಎಸ್ಐಟಿ ಅವರು ತೀರ್ಮಾನ ಮಾಡ್ತಾರೆ. ಎಸ್ಐಟಿಗೆ ಮಾಹಿತಿ ನೀಡಲು ಸಂತ್ರಸ್ತೆಯರ ಹಿಂದೇಟು. ಪ್ರಜ್ವಲ್ ಪ್ರಕರಣದಲ್ಲಿ ಸಾವಿರಾರು ಮಹಿಳೆಯರು ಸಂತ್ರಸ್ತರಾಗಿದ್ದಾರೆ ಅಂತ ಆರೋಪಿಸಲಾಗ್ತಿದೆ. ಆದ್ರೆ ಈವರೆಗೂ ಮನೆ ಕೆಲಸದಾಕೆ ಮಾತ್ರ ಕೇಸ್ ದಾಖಲಿಸಿದ್ದಾರೆ. ವಿಡಿಯೋದಲ್ಲಿರೋ ಮಹಿಳೆಯರನ್ನ ಎಸ್ಐಟಿ ಸಂಪರ್ಕಿಸಿದೆ. ಆದ್ರೆ ಅವರೆಲ್ಲ ನಾವು ಕೇಸ್ ದಾಖಲಿಸಿಲ್ಲ, ನಮಗ್ ತೊಂದರೆ ಕೊಡಬೇಡಿ, ತೊಂದರೆ ಕೊಟ್ರೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತಿದ್ದಾರಂತೆ. ಹೀಗಾಗಿ ವಿಚಾರಣೆಯೇ ಎಸ್ಐಟಿಗೆ ಸವಾಲಾಗಿದೆ. 3 ತಂಡ 3 ಆಯಾಮದ ತನಿಖೆ. ಪ್ರಕರಣದ ವಿಚಾರಣೆಗೆ ಒಟ್ಟು 3 ತಂಡ ರಚಿಸಲಾಗಿದ್ದು, ಎಸ್ಪಿ ಸುಮನ್ ಡಿ ಪೆನ್ನೇಕರ್ ನೇತೃತ್ವದ ಮೊದಲ ತಂಡ ಹೊಳೆನರಸೀಪುರದಲ್ಲಿ ದಾಖಲಾಗಿರೋ ಕೇಸ್ ಬಗ್ಗೆ ತನಿಖೆ ನಡೆಸುತ್ತಿದೆ. ಇನ್ನು ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದ 2ನೇ ತಂಡ ವಿಡಿಯೋದಲ್ಲಿರುವ ಸಂತ್ರಸ್ತೆಯರ ವಿಚಾರಣೆ ನಡೆಸಲಿದೆ. 3ನೇ ತಂಡ ವಿಡಿಯೋ ಪರಿಶೀಲನೆ ನಡೆಸಲಿದೆ. ವಿಡಿಯೋ ರಿಲೀಸ್ ಮಾಡಿದ್ಯಾರು, ಪೆನ್ ಡ್ರೈವ್ ಹಂಚಿದ್ಯಾರು ಅನ್ನೋ ಬಗ್ಗೆ ತನಿಖೆ ಮಾಡಲಿದೆ. ಬ್ಯೂರೋ ರಿಪೋರ್ಟ್, TV9.